ಬೆಳಗಾವಿ. ಬೆಳಗಾವಿಯಲ್ಲಿ ರೈತರ ಜಮೀನು ವಂಚನೆ. ಜಯ ಕರ್ನಾಟಕ ಸಂಘಟನೆ ಗಂಭೀರ ಆರೋಪ. ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಮೇಲೆ ಭಾರೀ ಅನ್ಯಾಯ ನಡೆದಿರುವ ಆರೋಪ ಹೊರಬಿದ್ದಿದೆ. ಖಾನಾಪುರ ತಾಲೂಕಿನ ತೀರ್ಥಕುಂಡೆ ಗ್ರಾಮದ ರೈತರು ತಮ್ಮದೇ ಜಮೀನನ್ನು ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದ್ದಾರೆ. ಗ್ರಾಮದ ರೈತರಾದ ತಾತೋಬಾ ವಿಠಲ್ ಖಾಮಕರ್ ಮತ್ತು ತುಕಾರಾಮ್ ವಿಠಲ್ ಖಾಮಕರ್ ಅವರು ತಮ್ಮ 3 ಎಕರೆ ಜಮೀನನ್ನು ಕೇವಲ 2 ವರ್ಷಗಳ ಅವಧಿಗೆ 15 ಲಕ್ಷ ರೂಪಾಯಿಗೆ ಕರಾರು ಮಾಡಿಕೊಟ್ಟಿದ್ದರು. ಆದರೆ ಈ ಒಪ್ಪಂದವನ್ನು ದುರುಪಯೋಗಪಡಿಸಿಕೊಂಡ ರಾಘವೇಂದ್ರ ರಮೇಶ್ ನಾಯ್ ಎಂಬ ವ್ಯಕ್ತಿ ದಾಖಲೆಗಳಲ್ಲಿ ದೊಡ್ಡ ಮಟ್ಟದ ಮೋಸ ಮಾಡಿ 2 ವರ್ಷಗಳ ಬದಲು 20 ವರ್ಷಗಳ ಕಾಲ ಎಂದು ತಿದ್ದುಪಡಿ ಮಾಡಿಕೊಂಡಿರುವುದು ಬಹಿರಂಗವಾಗಿದೆ. ಇದಲ್ಲದೆ ಒಪ್ಪಂದಕ್ಕಿಂತ ಹೆಚ್ಚಿನ ಜಮೀನನ್ನು ಅಕ್ರಮವಾಗಿ ಕಬಳಿಸಿರುವುದಾಗಿ ಆರೋಪಿಸಲಾಗಿದೆ. ರೈತರ ಅನಕ್ಷರತೆ ಮತ್ತು ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ಈ ವಂಚನೆ ನಡೆದಿದೆ ಎನ್ನುವುದು ಸಂಘಟನೆಯ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಿಸಿ ಖಾನಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಎದುರುದಾರರು ರಾಜಕೀಯ ಪ್ರಭಾವ ಬಳಸಿಕೊಂಡು ತನಿಖೆಯನ್ನು ತಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಹೊಲ್ದಾಗ ಕೆಲಸ ಮಾಡ್ತಾರ್ರಿ. ಅವ್ರದ 7 ಎಕರೆ ಜಮೀನು ಐತ್ರಿ. ಅವರು ಮತ್ತೆ ನಮ್ಮ ದೊಡ್ಡಪ್ಪ ಇಬ್ಬರು ಕೊಡು ನಾಯ್ಕ ಸಾಹೇಬ್ರಿಗೆ 3 ಎಕರೆ ಜಮೀನ 2 ವರ್ಷ ಲೀಸ್ಗಾಗಿ ಅವರು ಕೊಟ್ಟಿದ್ದರು. ಮತ್ತ ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ. ಮತ್ ನಮ್ಮದ ಎಲ್ಲಾ ಹೊಲ ಮಾಡ್ಕೊಂಡಾರಿ. ಅವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು. ಅದಕ್ಕೆ ಅವರು ನಮ್ಮ ಎಜುಕೇಶನ್ಗಾಗಿ ಅವ್ರದ್ದು ಆಪರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್. ಅವರು ಎಲ್ಲಾ ನಮ್ಗೆ ಇಸ್ಕೊಂಡಾರೆ. ಮತ್ ನಮ್ಮ ಮೇಲೆ ನಮ್ಮ ಅವ್ವ ಅದು ಹೊಲಕ್ ಹೋಗಿದ್ದಾರೆ. ಅವರು ನಮ್ಮ ಅವ್ವ ಬೈಯಾಕ್ ಚಾಲು ಮಾಡತ್ತಾರೆ. ಅವ್ರ ದಬಾವ್ ಮಾಡತ್ತಾರೆ. ಮತ್ ಅದೆಲ್ಲ ನಾವು ಕಂಪ್ಲೇಂಟ್ ಖಾನಾಪುರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಏನು ಸ್ಪಂದಿಸಿಲ್ಲ. ಮತ್ ನಮ್ಗೆ ಅವರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಮತ್ ನಮ್ದು ಇಬ್ಬರು ತಮ್ಮಗಳು ಅದಾರೆ. ಅವ್ರದ ಮುಂದ್ ಭವಿಷ್ಯಕ್ಕಾಗಿ ನಮ್ದ ಉಳ್ಕಿದ ಜಮೀನ್ ನಮ್ಗೆ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ. ಅದ ನಾವು DC ಆಫೀಸಿಗೆ ರಿಕ್ವೆಸ್ಟ್ ಮಾಡತ್ತೇವ್ರಿ. ಮತ್ತ ನಮ್ಮ ಅಪ್ಪ ರೈತ ಕೆಲಸ ಅಷ್ಟ ಮಾಡ್ತಾರ್ರಿ. ಅದರ ಮೇಲಿನ ನಮ್ದ ಹೊಟ್ಟಿ ನಡಿತೈತ್ರಿ. ಅವರು ನಮ್ದು ಉಳ್ಕಿದ ಜಮೀನ್ ಆದ್ರೆ ಕೂಡ ನಮ್ಗೆ ಕೊಡ್ಬೇಕು. ಅಷ್ಟ ನಮ್ದ ವಿನಂತಿ ಐತ್ರಿ. ಮತ್ ಬೇರೆ ಏನಿಲ್ರಿ. ಸರ್, ನಾ ಅಪ್ಪೆಂಡಿ ಆಪರೇಷನ್ ಇದ್ನಿ. 2 ಆಪರೇಷನ್ ಆಗಿದ್ದು. ಮತ್ತು ನಾ ಆಧಾರ ಇದ್ನಿ. ಮತ್ತು ಪೇಷಂಟ್ ಇದ್ದ ಕೆಲಸ ಅವ ನೈಕ್ ಮತ್ತು ನಮ್ಮ ತಮ್ಮ ಬಂದ ಕೆಲಸ ನಿನ್ನ ಮನೆ ಎಕರ ಅವನು 1 ಎಕರೆ ಕೊಡ್ರಿ. ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ. ಮತ್ತು ತುಂಬಿ ಕೊಡ್ತೇನೆ. ನೀರು ಹಚ್ಚಿದ ಜಾಗ ನಾ ಹಿಡಿತೇನು ಅಂತ ಕೆಲಸ ಅಂದ್ರಿ. ಮತ್ತು 2 ವರ್ಷ ನಾವು ತೆಗಿತೀವಿ. ಮತ್ತು ಎಲ್ಲ ಹೊಲ ಬರ್ಕೊಂಡ್ ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ. ಅವ ನಾವು ನಮಗೆ ಹೊಲ ತಗೋರಿ, ರೊಕ್ಕ ಕೊಡ್ತೇನೆ, ಇಲ್ಲಿ ದಾದಾಗಿರಿ ಮಾಡ್ರಿ, ಇಲ್ಲಿ ನಾವು ನಿಮಗೆ ಬಿಡಂಗಿಲ್ಲ, ಇದು ಹಿಂಗೆ ಅಂದ್ರಿ ಸರ್. ನಾವು ಮಗ ಅದ್ರ ಬಗ್ಗೆ ನಾವು ಅಂಜಲ್ಲಿ ಹೊಲ ಕಡಿತು ಹೋಗಿಲ್ರಿ. ಹೋಗ್ರೋ ಕೂರಿ ಅಯ್ಯಯ್ಯೋ